ವೀಕ್ಷಕರೇ, ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಲ್ಲಾ ಕಂಟೆಸ್ಟೆಂಟ್ಗಳ ಎಜುಕೇಶನ್ ಏನು, ಹಾಗೇನೆ ಎಲ್ಲಾ ಕಂಟೆಸ್ಟೆಂಟ್ಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈ ಸಲದ ಬಿಗ್ ಬಾಸ್ ಅನ್ನ ಯಾರೆಲ್ಲ ನಟ ಕಿಚ್ಚ ಸುದೀಪ್ ಗೋಸ್ಕರ ನೋಡ್ತೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲಿಗೆ ಗೀತಾ ಸೀರಿಯಲ್ ನ ನಟಿ ಭವ್ಯ ಗೌಡ ಸ್ವರ್ಗದ ಟೀಮ್ಗೆ ಎಂಟ್ರಿ ಕೊಟ್ಟಿದ್ದು, ಇವರು ತಮ್ಮ ನಿಜ ಜೀವನದಲ್ಲಿ ಬಿಕಾಂ ಡಿಗ್ರಿಯನ್ನ ಮಾಡಿದ್ದಾರೆ. ಹಾಗೇನೆ ಎರಡನೇ ಕಂಟೆಸ್ಟೆಂಟ್ ನಟಿ ಯಮುನಾ ಅವರು BA ಡಿಗ್ರಿಯನ್ನ ಮಾಡಿದ್ದಾರೆ. ಮೂರನೇ ಸ್ವರ್ಗವಾಸಿ ಕಂಟೆಸ್ಟೆಂಟ್ ಯೂಟ್ಯೂಬರ್ ದಂಡರಾಜ್ ಅವರು BE ಇಂಜಿನಿಯರಿಂಗ್ ಅನ್ನ ಮಾಡಿದ್ದಾರೆ. ನಾಲ್ಕನೇ ಸ್ವರ್ಗವಾಸಿ ಸತ್ಯ ಸೀರಿಯಲ್ ನ ನಟಿ ಗೌತಮಿ ಜಾಧವ್ BCA ಡಿಗ್ರಿಯನ್ನ ಮಾಡಿದ್ದಾರೆ. ಐದನೇ ಸ್ವರ್ಗವಾಸಿ ಕಂಟೆಸ್ಟೆಂಟ್ ಧರ್ಮಕೀರ್ತಿರಾಜ್ ಅವರು MBA ಡಿಗ್ರಿಯನ್ನ ಮಾಡಿದ್ದಾರೆ. ಆರನೇ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಅವರು LLB ಹಾಗೇನೆ LLM ಡಿಗ್ರಿಯನ್ನ ಮಾಡಿದ್ದಾರೆ. ಏಳನೇ ಸ್ವರ್ಗವಾಸಿ ಕಂಟೆಸ್ಟೆಂಟ್ ನಟ ತ್ರಿವಿಕ್ರಮ್ ಅವರು ಬಿಕಾಂ ಡಿಗ್ರಿಯನ್ನ ಮಾಡಿದ್ದಾರೆ. ಎಂಟನೇ ಸ್ವರ್ಗವಾಸಿ ಕಂಟೆಸ್ಟೆಂಟ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಖ್ಯಾತಿಯ ನಟಿ ಹಂಸ ಅವರು ಇವರು ಕೂಡ ಬಿಕಾಂ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಒಂಬತ್ತನೇ ಸ್ವರ್ಗವಾಸಿ ಕಂಟೆಸ್ಟೆಂಟ್ ನಾಗಿನಿ ಸೀರಿಯಲ್ ಖ್ಯಾತಿಯ ನಟಿ ಐಶ್ವರ್ಯ ಸಿಂದಗಿ ಅವರು BBA ಹಾಗೇನೆ MBA ಡಿಗ್ರಿಯನ್ನ ಮಾಡಿದ್ದಾರೆ. ಹತ್ತನೇ ಸ್ವರ್ಗವಾಸಿ ಕಂಟೆಸ್ಟೆಂಟ್ ಮಂಜು ಅವರು ಬಿಕಾಂ ಡಿಗ್ರಿಯನ್ನ ಮಾಡಿದ್ದಾರೆ. ಹಾಗೇನೆ ವೀಕ್ಷಕರೇ, ಮೊದಲಿಗೆ ನರಕವಾಸಿ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟ ನಟಿ ಅನುಷಾ ಅವರು ಇಂಜಿನಿಯರಿಂಗ್ ಡಿಗ್ರಿಯನ್ನ ಮಾಡಿದ್ದಾರೆ. ಎರಡನೇ ನರಕವಾಸಿಯಾಗಿ ಎಂಟ್ರಿ ಕೊಟ್ಟ ಕಾಮಿಡಿಯನ್ ಮಾನಸ ಸಂತೋಷ್ ಅವರು 8ನೇ ತರಗತಿ ತನಕ ಓದಿದ್ದಾರೆ. ಮೂರನೇ ನರಕವಾಸಿ ಕಂಟೆಸ್ಟೆಂಟ್ ಗೋಲ್ಡ್ ಸುರೇಶ್ ಅವರು 10ನೇ ತರಗತಿ ತನಕ ಓದಿದ್ದಾರೆ. ನಾಲ್ಕನೇ ನರಕವಾಸಿ ಕಂಟೆಸ್ಟೆಂಟ್ ಚೈತ್ರ ಕುಂದಾಪುರ ಅವರು ಬಿಕಾಂ ಡಿಗ್ರಿಯನ್ನ ಮಾಡಿದ್ದಾರೆ. ಐದನೇ ನರಕವಾಸಿ ಕಂಟೆಸ್ಟೆಂಟ್ ಜಿ ಕನ್ನಡ ಚಾನೆಲ್ ನ ಪಾರು ಸೀರಿಯಲ್ ಖ್ಯಾತಿಯ ನಟಿ ಮೋಕ್ಷಿತಾ ಪೈ ಅವರು MBA ಡಿಗ್ರಿಯನ್ನ ಮಾಡಿದ್ದಾರೆ. ಹಾಗೇನೆ ಆರನೇ ನರಕವಾಸಿಯಾಗಿ ಎಂಟ್ರಿ ಕೊಟ್ಟಿದ್ದ ನಟ ರಂಜಿತ್ ಅವರು ಬಿಕಾಂ ಡಿಗ್ರಿಯನ್ನ ಮಾಡಿದ್ದಾರೆ. ವೀಕ್ಷಕರೇ, ಎಲ್ಲ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.